ಬಳ್ಳಾರಿಯಲ್ಲಿ ಫೈರಿಂಗ್ ಎಸ್ಪಿ ಪವನ್ ಅವರ ಅಮಾನತಾಗಿದೆ. ಬಳ್ಳಾರಿ ಎಸ್ಪಿ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಹೋಯ್ತಾ ಅನ್ನೋ ಪ್ರಶ್ನೆ. ಅಧಿಕಾರ ಸ್ವೀಕರಿಸಿದ 7 ಗಂಟೆಯಲ್ಲಿ ಗಲಾಟೆ ನಡೆಯುತ್ತೆ. ಆ ಗಲಾಟೆಯಲ್ಲಿ ಓರ್ವ ಸಾವನ್ನಪ್ತಾನೆ. ಘಟನೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಅಮಾನತು ಮಾಡಲಾಗಿತ್ತು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅಂತ ಎಸ್ಪಿ ಅವರ ವಿರುದ್ಧ ವರದಿಯನ್ನು ನೀಡಲಾಗಿತ್ತು. ಬಳ್ಳಾರಿ ರೇಂಜ್ ಡಿಐಜಿ ಅವರು ಎಸ್ಪಿ ಅವರಿಗೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ವರದಿಯನ್ನ ನೀಡಿದ್ರು. ಡಿಜಿಐಜಿಪಿಯಿಂದ ಅಮಾನತುಗೊಳಿಸುವಂತೆ ಸರ್ಕಾರಕ್ಕೆ ವರದಿ. ಹೀಗಾಗಿ ಅಮಾನತುಗೊಳಿಸಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಗಮನಿಸ್ತಾ ಇದ್ದೀರಿ, ಅಮಾನತಾದಂತಹ ಅಧಿಕಾರಿ ಜನವರಿ 1ರಂದು ಬೆಳಿಗ್ಗೆ 11:30ಕ್ಕೆ ಅಧಿಕಾರವನ್ನ ಸ್ವೀಕರಿಸಿದ್ರು. ಪವನ್ ಅವರು ದೇವಿಗೆ ಪೂಜೆಯನ್ನ ಸಲ್ಲಿಸಿ ಅಧಿಕಾರ ಸ್ವೀಕರಿಸಿದ್ದ ಪವನ್ ನಜ್ಜೂರ ಶ್ರೀ ಕನಕದುರ್ಗಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಅಧಿಕಾರಿಗಳೊಂದಿಗೆ ದೇಗುಲಕ್ಕೆ ಭೇಟಿ ನೀಡಿದ್ರು. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ದೇವಿಯ ಆಶೀರ್ವಾದವನ್ನ ಕೋರಿದ್ರು. ಇನ್ನು ಶೋಭಾ ರಾಣಿಯವರು ಮಂಡ್ಯಕ್ಕೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಪವನ್ ನಜ್ಜೂರ ಅವರನ್ನ ನೇಮಕ ಮಾಡಲಾಗಿತ್ತು. ಎಸ್ಪಿ ಆಗಿ ಅವರು ಅಧಿಕಾರವನ್ನ ಸ್ವೀಕಾರ ಕೂಡ ಮಾಡಿದ್ರು 11:30ಕ್ಕೆ ಜನವರಿ 1ರಂದು ಬೆಳಿಗ್ಗೆ. ಆದರೆ ಅಧಿಕಾರ ಸ್ವೀಕರಿಸಿದ 7 ಗಂಟೆಗಳಲ್ಲಿ ಒಂದು ದೊಡ್ಡ ಅನಾಹುತವೇ ನಡೆದು ಹೋಗುತ್ತೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗುತ್ತೆ. ಅದು ವಿಕೋಪಕ್ಕೆ ಹೋಗುತ್ತೆ. ಓರ್ವ ವ್ಯಕ್ತಿಯ ಬಲಿಯಾಗುತ್ತೆ. ಈ ಒಂದು ಘಟನೆಯನ್ನ ಪರಿಸ್ಥಿತಿಯನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಪವನ್ ಅವರನ್ನ ಅಮಾನತು ಮಾಡಲಾಗುತ್ತೆ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಏನ್ ನಡೀತಾ ಇದೆ, ಸ್ಥಿತಿಗತಿಗಳ ಬಗ್ಗೆ ಅವರು ಮಾಹಿತಿಯನ್ನ ನೀಡಿರಲಿಲ್ಲ, ಗಮನಕ್ಕೆ ತಂದಿರಲಿಲ್ಲ ಅನ್ನೋ ಆರೋಪವೂ ಕೂಡ ಪವನ್ ಅವರ ಮೇಲೆ ಇದೆ. ಬಳ್ಳಾರಿ ರೇಂಜ್ ಡಿಐಜಿಯಿಂದ ಎಸ್ಪಿ ಮೇಲೆ ಕ್ರಮಕ್ಕಾಗಿ ವರದಿ, ಡಿಜಿಐಜಿಪಿಯಿಂದ ಅಮಾನತುಗೊಳಿಸುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿತ್ತು. ಆ ವರದಿಯ ಆಧಾರದ ಮೇರೆಗೆ ಪವನ್ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿತು. ಬಳ್ಳಾರಿಯಲ್ಲಿ ಇಂಟೆಲಿಜೆನ್ಸ್ ಹಾಗೂ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬ್ರೂಸ್ಪೇಟೆ ಠಾಣೆ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಅನಾಹುತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರತೆಗೆ ಕೇವಲ 2 ಕಾನ್ಸ್ಟೇಬಲ್ಗಳನ್ನ ನಿಯೋಜನೆ ಮಾಡಲಾಗಿತ್ತಂತೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಗಲಾಟೆ ವಿಕೋಪಕ್ಕೆ ಹೋದ ಬಳಿಕ ಸಿಪಿಐ ಮತ್ತು ಪಿಎಸ್ಐ ಸ್ಥಳಕ್ಕೆ ಧಾವಿಸಿ ಬಂದಿದ್ರು. ಅದಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆಯಾಗಿತ್ತು. ಕಂಟ್ರೋಲ್ಗೆ ಸಿಗದಷ್ಟು ಪರಿಸ್ಥಿತಿ ಹದಗೆಟ್ಟು ಹೋಗಿತ್ತು. ಜನ ಸೇರದಂತೆ ನೋಡಿಕೊಳ್ಳುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಘಟನೆಯ ಬಗ್ಗೆ ಎಸ್ಪಿ ಪವನ್ ನಜ್ಜೂರಾಗೆ ಮಾಹಿತಿಯೇ ಇರಲಿಲ್ಲ ಅಂತೆ. ಎಸ್ಪಿಗೂ ಸರಿಯಾದ ಮಾಹಿತಿಯನ್ನ ನೀಡಿರಲಿಲ್ಲ ಅಧಿಕಾರಿಗಳು. ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ತಾರೆ. ಇದೆಲ್ಲ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ, ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಪರಿಸ್ಥಿತಿ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಪೊಲೀಸರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಎಲ್ಲವೂ ಕೂಡ ನಡೆದು ಹೋಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಅಧಿಕಾರವನ್ನು ವಹಿಸಿಕೊಂಡ 7 ಗಂಟೆಗಳಲ್ಲಿ ಎಸ್ಪಿ ಅವರ ಅಮಾನತಾಗುತ್ತೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಲೋಪಗಳು ಅಲ್ಲಿ ಕಂಡು ಬಂತು ಅಂತ ಹೇಳಿ, ಏನ್ ವೈಫಲ್ಯತೆ ಕಾಣಿಸ್ತಾ ಇದೆ ಅಂತ ಅಲ್ಲಿ? ಖಂಡಿತ ಮಧುಶ್ರೀ, ಇದು ಜನವರಿ 1ನೇ ತಾರೀಕು ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲರೂ ಇರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3:30 ಸುಮಾರು ಜನದಡ್ಡಿ ಮನೆ ಮುಂದುಗಡೆ ಗಲಾಟೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಕೇವಲ 2 ಕಾನ್ಸ್ಟೇಬಲ್ಗಳ ನಿಯೋಜನೆ ಇರುತ್ತೆ. ಅಂದರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಸಣ್ಣ ಬ್ಯಾನರ್ ಗಲಾಟೆ ಇಷ್ಟು ಮಟ್ಟಕ್ಕೆ ಒಬ್ಬನನ್ನು ಬಲೆ ಪಡೆಯುತ್ತೆ, ಏರ್ ಫೈರಿಂಗ್ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ ಅನ್ನೋದನ್ನು ಯಾರು ಕೂಡ ನಿರೀಕ್ಷೆ ಊಹೆ ಕೂಡ ಮಾಡಿರಲಿಲ್ಲ. ಆದರೆ ಆ ಘಟನೆ ನಡೆದು ಹೋಗಿರುವಂಥದ್ದು. ಈ ಘಟನೆಗೆ ಸಂಪೂರ್ಣ ವೈಫಲ್ಯ ಏನಂತಂದರೆ ಈಗ ಇಂಟೆಲಿಜೆನ್ಸಿ ವೈಫಲ್ಯ ಅನ್ನೋದು ಕೂಡ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂತಂದರೆ ಈಗ ಅಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿರ್ತಕ್ಕಂಥ ದ್ವೇಷ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ಮನೆ ಮುಂದೆ ಕಡೆ ಏನು ಬ್ಯಾನರ್ ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಅಲರ್ಟ್ ಆಗಬೇಕಾಗಿತ್ತು. ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಬೇಕಾಗಿತ್ತು, ಇಂಟೆಲಿಜೆನ್ಸಿ ಕೂಡ ಅಲರ್ಟ್ ಆಗಬೇಕಾಗಿತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಜೊತೆಗೆ ಅದು ಬೂರ್ಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಗೆ ಬರುವಂಥದ್ದು. ಅಂದರೆ ಬಳ್ಳಾರಿ ನಗರದ ಅಹಂಭಾವಿ ಸಿರುಗುಪ್ಪ ರಸ್ತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಇದೆ. ಅದೆಲ್ಲವೂ ಕೂಡ ಬೂರ್ಸ್ಪೇಟೆಯ ಪೊಲೀಸ್ ಠಾಣಾ ವ್ಯಾಪ್ತಿ ಬರುತ್ತೆ. ವ್ಯಾಪ್ತಿ ಬರೋದ್ರಿಂದಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಸೊ ಆದರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಪ್ರಮಾಣದಲ್ಲಿ ಜನ ಸೇರ್ತಾರೆ, ಕಲ್ಲು ತೂರಾಟ ಆಗುತ್ತೆ ಅಂತೇಳಿ. ಯಾವಾಗ ಘಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ತಕ್ಷಣವೇ ಬೂರ್ಸ್ಪೇಟೆ ಪೊಲೀಸ್ ಠಾಣೆ ಸಿಪಿಐ ಅಧಿಕಾರಿಗಳು ಮತ್ತು ಎಲ್ಲರೂ ಎಚ್ಚೆತ್ತುಕೊಳ್ತಾರೆ, ಸ್ಥಳಕ್ಕೆ ಧಾವಿಸ್ತಾರೆ. ಅಷ್ಟೊತ್ತಾರಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಯಾಕಂತಂದರೆ
ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಏನು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಹೀಗಾಗಿ ಇಬ್ಬರ ನಡುವೆ ನೂಕುಲಾಟ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಏರ್ ಫೈರಿಂಗ್ ಆಗುತ್ತೆ. ಏರ್ ಫೈರಿಂಗ್ ಆದಾಗ ಅಲ್ಲಿ ಯಾರೋ ರಾಜಶೇಖರ್ ಒಬ್ಬ ಯುವಕನಿಗೆ ಕೂಡ ಗುಂಡು ಬದಗಲಿರುವಂಥದ್ದು. ಹೀಗಾಗಿ ಒಟ್ಟಾರೆ ಈಗ CPI ಅಂದರೆ ಒಂದು ಕಡೆ ಹೊಸ ವರ್ಷ ಸಂಭ್ರಮಾಚರಣೆ, ಒಂದು ಕಡೆ ಈ ಹಿಂದೆ ಏನು ಡಾಕ್ಟರ್ ಶೋಭಾರಾಣಿ ಅವರು ಬಳ್ಳಾರಿ SP ಇರ್ತಾರೆ, ಅವರು ಬೀಳ್ಕೊಡುಗೆ ಸಮಾರಂಭ ಕೂಡ ಅವತ್ತೇ ಇರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಕೂಡ ಅವರ ಬೀಳ್ಕೊಡುಗೆ ಸಮಾರಂಭ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಬಂದು ಅವರಿಗೆ ಏನು ಬೀಳ್ಕೊಡುಗೆ ಮಾಡ್ತಿರ್ತಾರೆ. ಜೊತೆಗೆ ಅವತ್ತೇ ನೂತನ SP ಏನು ಪವನ್ ನಜ್ಜೂರ್ ಅವರು ಕೂಡ ಅವತ್ತೇ ಪ್ರಮಾಣ ವಚನ ಅಂದರೆ ಅಧಿಕಾರ ಸ್ವೀಕರಣೆ ಮಾಡಬೇಕಾಗಿತ್ತು. ಹೀಗಾಗಿ ಒಂದು ಕಡೆ ಅವರಿಗೆ ಡಾಕ್ಟರ್ ಶೋಭಾರಾಣಿ ಅವರಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪವನ್ ನಜ್ಜೂರ್ ಅವರಿಗೆ ಸ್ವಾಗತ ಮಾಡಬೇಕಾಗಿತ್ತು ಮತ್ತು ಮೇಲಾಧಿಕಾರಿಗಳನ್ನು ಭೇಟಿ ಮಾಡುವಂಥದ್ರಲ್ಲಿ CPI ಅಧಿಕಾರಿಗಳು ಮೇಲಾಧಿಕಾರಿಗಳು ಬ್ಯುಸಿ ಆಗಿದ್ದರು. ಹೀಗಾಗಿ ಈ ಘಟನೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹೀಗಾಗಿ ಏನು ಈ ಘಟನೆ ಬಗ್ಗೆ ಪವನ್ ನಜ್ಜೂರ್ ಅವ್ರನ್ನ ಕೇಳಿದಾಗ ಅಂದರೆ SP ಅವರು ಏನು ಸಸ್ಪೆಂಡ್ ಆಗಿದ್ದಾರೆ, ಅವ್ರ ಬಗ್ಗೆ ಕೇಳಿದ್ರೆ ನನಗೆ ಮಾಹಿತಿನೇ ಇಲ್ಲ ಅನ್ನೋ ಮಾಹಿತಿನ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ವಾ, ಅಥವಾ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅವರಿಗೆ SP ಅವರಿಗೆ ಮಾಹಿತಿಯನ್ನು ಕೊಡಲಿಲ್ವಾ, ಅಥವಾ ಬೇರೆ ರೀತಿ ಯಾವ ರೀತಿ ತಿರುವು ಪಡ್ಕೊಳ್ತಾ ಕೂಡ ಸಾಕಷ್ಟು ಒಂದು ರೀತಿ ಕಾರಣವನ್ನು ಹುಟ್ಟಾಗಿರುವಂಥದ್ದು. ಹೀಗಾಗಿ ಇದು ನೇರವಾಗಿ SP ಅವರ ನಿರ್ಲಕ್ಷ್ಯ ಒಂದು ಕಡೆ ಆದರೆ ಈತ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥದ್ದು ಎದ್ದು ಕಾಣ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.